ಅಕ್ಕ ತಮ್ಮನ ಸ್ಟ್ರಾಟಜಿ ವರ್ಕ್ ಆಯ್ತಾ? ಪ್ರತಾಪ್ ಮತ್ತು ಸಂಗೀತ ಒಳಗೆ ಅಕ್ಕ ತಮ್ಮನಂತೆ ಇದ್ದರು. ಅದು ಹೊರಗಡೆ ಸಾಕಷ್ಟು ಪ್ರಶಂಸೆಗಳನ್ನು ಗಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಇಬ್ಬರು ನಿಜಕ್ಕೂ ಹೊರಗಡೆ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಇವರಿಗೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಬಹುಶಃ ಪ್ರತಾಪ್ ಅವರ ಜೊತೆ ಸೇರೋದಕ್ಕೆ ಮುಂಚೆ ಸಂಗೀತ ಅವ್ರಿಗೆ ಇಷ್ಟೊಂದು ಅಭಿಮಾನಿಗಳು ಇರಲಿಲ್ಲ. ಯಾವಾಗ ಅವರು ಪ್ರತಾಪ್ ಜೊತೆ ಸೇರಿದ್ರೋ ಅಲ್ಲಿಂದ ಸಂಗೀತ ಅವ್ರಿಗೂ ಕೂಡ ಉತ್ತಮವಾದ ಹೆಸರು ಬರ್ತಾ ಇದೆ. ಇವರಿಬ್ಬರ ಅಕ್ಕ ತಮ್ಮನ ಜೋಡಿ ಸಾಕಷ್ಟು ಹೆಸರು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಬಹಳಷ್ಟು ಜನ ಇವರನ್ನು ಟಾರ್ಗೆಟ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಂಗೀತ ಅವರನ್ನು ಟಾರ್ಗೆಟ್ ಮಾಡೋದಕ್ಕಿಂತ ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡೋರೇ ಜಾಸ್ತಿ. ಯಾಕಂದರೆ ಪ್ರತಾಪ್ ಅವರು ತುಂಬಾ ಸೈಲೆಂಟಾಗಿ ಇರ್ತಾರೆ. ಹಾಗಾಗಿ ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡೋದು ತುಂಬಾ ಈಸಿ. ಹಾಗಾಗಿ ಎಲ್ಲರೂ, ಅದರಲ್ಲೂ ವರ್ತೂರ್ ಸಂತೋಷ್ ಅವರು ಇತ್ತೀಚೆಗೆ ಪ್ರತಾಪ್ ಅವರನ್ನು ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಇವತ್ತು ಆಶ್ಚರ್ಯ ಏನಂದರೆ, ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ, ಈ ಮನುಷ್ಯ ನನಗೆ ನೆಗೆಟಿವ್ ಆಗಿ ಕಾಣ್ತಾನೆ, ಅವನ ಹತ್ರ ಕುತ್ಕೊಂಡು ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಅಬ್ಬಬ್ಬಾ, ಎಷ್ಟೊಂದು ದೊಡ್ಡ ಸುಳ್ಳಲ್ವಾ? ವರ್ತೂರ್ ಸಂತೋಷ್ ಅವರು ಹೊರಗಡೆ ಹೋಗಿ ಒಳಗಡೆ ಬಂದ ನಂತರ ಅತಿ ಹೆಚ್ಚಾಗಿ ಮಾತನಾಡಿದ ವ್ಯಕ್ತಿ ಅದು ಪ್ರತಾಪ್ ಅವರೇ. ಪ್ರತಾಪ್ ಅವ್ರ ಜೊತೆನಲ್ಲೇ ಅತಿ ಹೆಚ್ಚಾಗಿ ಕುತ್ಕೊಂಡು ವರ್ತೂರ್ ಸಂತೋಷ್ ಅವರು ಮಾತಾಡ್ತಾ ಇದ್ರು. ತುಕಾಲಿ ಸಂತೋಷ್ ಅವರನ್ನು ಬಿಟ್ಟರೆ ಈ ಮನೆಯಲ್ಲಿ ವರ್ತೂರ್ ಅವ್ರ ಹತ್ರ ಅತಿ ಹೆಚ್ಚಾಗಿ ಮಾತಾಡಿದ್ದು ಪ್ರತಾಪ್ ಅವರೇ. ತನಿಷಾ ಅವರು ಏನೇ ವರ್ತೂರ್ ಸಂತೋಷ್ ಅವ್ರ ಜೊತೆ ಇದ್ದರೂ ಕೂಡ ಅವ್ರು ಯಾವಾಗೂ ಕಾರ್ತಿಕ್ ಮತ್ತು ಸಂಗೀತ ಬೇರೆಯವ್ರ ಜೊತೆನಲ್ಲಿ ಇರ್ತಾರೋ ಹೊರತು ತುಂಬ ಹೆಚ್ಚಿನ ಸಮಯವನ್ನು ವರ್ತೂರ್ ಅವ್ರ ಜೊತೆ ಸ್ಪೆಂಡ್ ಮಾಡೋದಿಲ್ಲ. ಆದರೆ ಅತಿ ಹೆಚ್ಚು ಸಮಯವನ್ನು ವರ್ತೂರ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದು ಬಹುಶಃ ತುಕಾಲಿ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು. ಆದರೆ ಯಾವಾಗ ಕಣ್ಣಿಗೆ ಹೊಡೆತ ಬಿದ್ದು ಅವರು ಹೊರಗಡೆ ಹೋಗ್ತಾರೋ ಆಮೇಲೆ ಸ್ವಲ್ಪ ದಿನಗಳಿಂದ ಅವರು ಸಂಗೀತ ಅವ್ರ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ನಿಜ. ಅದಕ್ಕೆ ನನಗೇನು ಅನ್ನಿಸ್ತಂದರೆ, ಈ ಮುಂಚೆ ಪ್ರತಾಪ್ ಅವರು ವರ್ತೂರ್ ಸಂತೋಷ್ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು, ಹೀಗೆ ಮಾಡ್ತಾ ಇಲ್ಲ. ಅದಕ್ಕೆ ಪೊಸೆಸಿವ್ನೆಸ್ ಜಾಸ್ತಿಯಾಗಿ ಸಂಗೀತ ಅವ್ರ ಜೊತೆನಲ್ಲೇ ಇರ್ತಾ ಇದ್ದಾರೆ, ನನ್ನ ಜೊತೆ ಇರ್ತಾ ಇಲ್ಲ ಅಂತ ವರ್ತೂರ್ ಸಂತೋಷ್ ಅವರು ಈ ರೀತಿ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅದೇ ರೀತಿ ಸಂಗೀತ ಅವರು ಪ್ರತಾಪ್ ಅವ್ರಿಗೆ ಹೇಳ್ತಾರೆ, ನೀನು ಸೈಲೆಂಟಾಗಿರಬೇಡ, ಎಲ್ಲರ ಜೊತೆನಲ್ಲೂ ಕುತ್ಕೊಂಡಿರು, ನಾವು ಬೇರೆಯವ್ರ ಜೊತೆನಲ್ಲೂ ಬೆರೀಬೇಕು ಅಂತ. ಆದರೆ ಆ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಇದೇ ಸ್ಟ್ರಾಟಜಿಯನ್ನು ಸಂಗೀತ ಅವರು ಕಾರ್ತಿಕ್ ಅವ್ರಿಗೂ ಕೂಡ ಹೇಳಿದರು. ಆದರೆ ಯಾವಾಗ ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಈ ರೀತಿ ಹೇಳಿದ್ರು, ಕಾರ್ತಿಕ್ ಅವರು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಸಂಗೀತ ಅವರನ್ನೇ ಬಿಟ್ಬಿಟ್ಟು ಬೇರೆಯವ್ರ ಜೊತೆಯಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅದು ಸಂಗೀತ ಅವ್ರಿಗೆ ವರ್ಕೌಟ್ ಆಗಿದೆಯೇನೋ. ಯಾವಾಗ ಅವರು ಕಾರ್ತಿಕಿಂದ ಬೇರೆ ಬಂದರು, ಪ್ರತಾಪ್ ಅವ್ರ ಜೊತೆಯಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡಿದ್ರು, ಅದು ಸಂಗೀತ ಅವ್ರಿಗೆ ವರ್ಕೌಟ್ ಆಯಿತು. ಆದರೆ ಕಾರ್ತಿಕ್ ಅವ್ರಿಗೆ ಅದೇ ಮುಳುವಾಯಿತು ಅಂತ ಅನಿಸುತ್ತೆ. ಯಾವಾಗ ಅವರು ಸಂಗೀತ ಅವರನ್ನು ಬಿಟ್ಟು ಬೇರೆಯವ್ರ ಜೊತೆ ಇರೋದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಕಾರ್ತಿಕ್ ಅವ್ರಿಗೆ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಬಹುಶಃ ಮುಂಚೆ ಇದ್ದಷ್ಟು ಹೆಸರು ಈಗ ಕಾರ್ತಿಕ್ ಅವ್ರಿಗೆ ಬರ್ತಾ ಇಲ್ಲ. ಈ ಹಿಂದೆ ಕಾರ್ತಿಕ್ ಅವ್ರಿಗೆ ಸಾಕಷ್ಟು ಒಳ್ಳೆ ಕಾಮೆಂಟ್ಗಳು ಬರ್ತಾ ಇತ್ತು, ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಬಹುಶಃ ಸಂಗೀತ ಅವರ ಮಾತನ್ನು ಕೇಳಿದ್ರೆ ಪ್ರತಾಪ್ ಅವರು ಕೂಡ ಬೇರೆ ಎಲ್ಲರ ಜೊತೆನಲ್ಲೂ ಮಿಂಗಲ್ ಆಗೋಕ್ಕೆ ಹೋಗಿ ಹೆಸರನ್ನು ಹಾಳು ಮಾಡ್ಕೊಳ್ತಾರೇನೋ ಗೊತ್ತಿಲ್ಲ. ಬಹುಶಃ ಅಂದರೆ ಕಾರ್ತಿಕ್ ಅವ್ರಿಗೆ ಆಗಿದ್ದ ಥರನೇ ಪ್ರತಾಪ್ ಅವ್ರಿಗೂ ಆಗಬೇಕಂತೇನಿಲ್ಲ. ಒಬ್ಬರು ಡಿಫ್ರೆಂಟ್ ಇರ್ತಾರೆ. ಕಾರ್ತಿಕ್ ಅವರು ಅದನ್ನು ಹೇಗೆ ತೊಗೊಂಡ್ರು ಅನ್ನೋದು ಅವ್ರ ಮೇಲೆ ಡಿಪೆಂಡು. ಪ್ರತಾಪ್ ಅವರು ಅದನ್ನು ಹೇಗೆ ತೊಗೊಳ್ತಾರೆ, ಪ್ರತಾಪ್ ಅವರು ಇನ್ನು ಮುಂದೆ ಎಲ್ಲರ ಜೊತೆ ಬೆರೀತಾರ, ಮತ್ತೆ ಅವರು ವರ್ತೂರ್ ಸಂತೋಷ್ ಅವ್ರ ಜೊತೆ ಕ್ಲೋಸ್ ಆಗ್ತಾರಾ ನೋಡಬೇಕು. ಆದರೆ ಪ್ರತಾಪ್ ಅವರು ನಿಜಕ್ಕೂ ತುಂಬಾ ಸ್ಟ್ರಾಟಜಿ ಇಟ್ಕೊಂಡು ಆಡ್ತಾ ಇದ್ದಾರೆ. ಅಂದರೆ ಅದು ಸ್ಟ್ರಾಟಜಿ ಅಂತ ಹೇಳೋಕ್ಕಾಗಲ್ಲ, ಅವ್ರ ಗುಣ ಇರೋದೇ ಹಾಗೆ ಅನಿಸುತ್ತೆ. ಒಂದು ಹಳ್ಳಿಯಿಂದ ಬಂದಂಥ ಹಳ್ಳಿಗಾಡಿನ ಮುಗ್ಧ ಯುವಕನ ರೀತಿಯಲ್ಲೇ ಅವರು ಒಳಗಡೆ ಇದ್ದಾರೆ. ಒಳಗಡೆ ಮಾತ್ರ ಅಲ್ಲ, ಹೊರಗಡೆ ಕೂಡ ನೀವು ಅವರ ಯೂಟ್ಯೂಬನ್ನು ನೋಡಿದ್ರೆ ಅವರು ಸಾಕಷ್ಟು ಹಳ್ಳಿಗಾಡಿನ ಕೆಲಸವನ್ನು ಮಾಡ್ತಾರೆ, ರೈತರ ಪರವಾದ ಕೆಲಸಗಳನ್ನು ಮಾಡ್ತಾರೆ. ನಿಜಕ್ಕೂ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.